ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಾಳೆ ನಮ್ಮ RCB ತಂಡ ಹೈದರಾಬಾದ್ ವಿರುದ್ಧ ಲೀಗ್ನ ಕೊನೆಯ ಪಂದ್ಯವನ್ನು ಆಡ್ತಾ ಇದೆ. ನಮ್ಮ RCB ತಂಡದ್ದು ಲೀಗ್ನ ಕೊನೆಯ ಪಂದ್ಯ ಅಂತ ಹೇಳ್ಬಹುದು. ನಮ್ಮ RCB ಮತ್ತು ಹೈದರಾಬಾದ್ ಮ್ಯಾಚ್ ಅಂದ್ರೆ ಇದೊಂದು ಬೆಂಕಿ ಜಿದ್ದಾಜಿದ್ದಿನ ಕಾಳಗ. ಯಾಕಂದ್ರೆ ಹೈದರಾಬಾದ್ ತಂಡದಲ್ಲಿ ದಾಂಡಿಗರಿದ್ದಾರೆ, ನಮ್ಮ RCB ತಂಡದಲ್ಲೂ ಕೂಡ ದಾಂಡಿಗರಿದ್ದಾರೆ. ಇದೊಂದು ಬೆಂಕಿ ಕಾಂಟ್ರವರ್ಸಿ ನಡೆಯುತ್ತೆ ಅಂತ ಹೇಳ್ಬಹುದು. ಯಾಕಂದ್ರೆ ಅಂತ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಗಳನ್ನು ಎರಡು ತಂಡಗಳು ಹೊಂದಿವೆ. ಇದರಲ್ಲಿ ಯಾವ್ದು ಗೆಲ್ಲುತ್ತೆ ಅಂತ ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ. ಇನ್ನು ನಮ್ಮ RCB ಪರ ಹೋದ್ರೆ ನಮ್ಮ RCB ತಂಡ ಗೆಲ್ಲುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳಿಕೊಳ್ಳುತ್ತೇವೆ. ಇನ್ನು ಫ್ರೆಂಡ್ಸ್, ಹೈದರಾಬಾದ್ ವಿರುದ್ಧ ನಮ್ಮ RCB ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಅದು ಏನಂದ್ರೆ ನಮ್ಮ RCB ತಂಡಕ್ಕೆ ಫಿಲ್ ಸಾಲ್ಟ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಹೌದು, ಇದು ಇನ್ಸ್ಟಾಗ್ರಾಮ್ ಅಫೀಸಿನಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಆದ್ರೆ ನಮ್ಮ RCB ತಂಡಕ್ಕೆ ಯಾರ ಜಾಗದಲ್ಲಿ ಫಿಲ್ ಸಾಲ್ಟ್ ಆಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಜಕೋಬ್ ಬೆಥೆಲ್ ಅವರ ಸ್ಥಾನದಲ್ಲಿ. ಜಕೋಬ್ ಬೆಥೆಲ್ ಅವರು ನಮ್ಮ RCB ತಂಡದಲ್ಲಿ 7 ಚಾನ್ಸ್ ಕೊಟ್ಟರು ಕೂಡ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೀಡುವಲ್ಲಿ ಎಡವಿದ್ದಾರೆ. ಅದಕ್ಕಾಗಿ ಫಿಲ್ ಸಾಲ್ಟ್ ಅವರು ನಮ್ಮ RCB ತಂಡದಲ್ಲಿ ಒಂದು ತಿಂಗಳಿಂದ ಕಾಣಿಸಿಕೊಂಡೇ ಇಲ್ಲ ಅಂತ ಹೇಳಬಹುದು. ಅದಕ್ಕಾಗಿ ಫಿಲ್ ಸಾಲ್ಟ್ ಅವರು ಎಂಟ್ರಿ ಕೊಡಲೇಬೇಕು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಜಕೋಬ್ ಬೆಥೆಲ್ ಅವರನ್ನು ಆಡಿಸ್ಬೇಕಾ ಬೇಡ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.